ರೇವ್ ಪಾರ್ಟಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಅವರ ಬಂಧನ ಆಗಿದೆ. ಬೆಂಗಳೂರಿನ ಫಾರ್ಮ್ ಹೌಸ್ ಒಂದರಲ್ಲಿ, ಆನೇಕಲ್ನ ಫಾರ್ಮ್ ಹೌಸ್ ಒಂದರಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕಾಣಿಸಿಕೊಂಡಿದ್ರು. ಈಗ ಸಿಸಿಬಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಆನೇಕಲ್ನ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದಂತಹ ಪಾರ್ಟಿ ಅದು ವಿಚಾರಣೆ ವೇಳೆ ಸಮರ್ಪಕವಾಗಿ ಉತ್ತರ ನೀಡದ ಕಾರಣ ಅವರನ್ನ ಬಂಧಿಸಬೇಕಾಗಿ ಬಂದಿದೆ. ಪಾರ್ಟಿ ಆಯೋಜನೆ ಕಾರ್ಯದಲ್ಲಿ ಈ ನಟಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ಆಯೋಜನೆ ಮಾಡಿದಾಗ ಡ್ರಗ್ಸ್ ಮಾರಾಟ ಮಾಡಲಾಗಿದೆ. ಇಲ್ಲಿ ಪೊಲೀಸರ ತನಿಖೆಯನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರು ಈ ನಟಿ ಅಂತ ಹೇಳಲಾಗಿದೆ. ಆ ಆರೋಪದ ಮೇಲೆ ಈಕೆಯನ್ನ ಬಂಧಿಸಲಾಗಿದೆ. 2 ಸಾರಿ ನೋಟಿಸ್ ನೀಡಿದ್ರು ಕೂಡ ಈಕೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇವತ್ತು ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ರು ನಟಿ ಹೇಮಾ. ಆ ಸಮಯದಲ್ಲಿ ಆಕೆಯನ್ನು ಬಂಧಿಸಲಾಗಿದೆ. ಬುರ್ಖಾ ಹಾಕೊಂಡು ವಿಚಾರಣೆಗೆ ಹಾಜರಾಗಿದ್ರು. ಸದ್ಯ ನಟಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಇನ್ನು ಪಾರ್ಟಿಯಲ್ಲಿ ಹೇಮಾ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದು ದೃಢಪಟ್ಟಿದೆ. ನಾಳೆ ಕೋರ್ಟ್ಗೆ ನಟಿಯನ್ನ ಹಾಜರುಪಡಿಸಲಿದೆ ಸಿಸಿಬಿ ಟೀಮ್. ಕೆಲವು ದಿನಗಳ ಹಿಂದೆ ಆನೇಕಲ್ನ ಜಿಆರ್ ಫಾರ್ಮ್ನಲ್ಲಿ ಪಾರ್ಟಿ ನಡೆದಿತ್ತು. ರೇವ್ ಪಾರ್ಟಿ ಅಂತ ಹೇಳಲಾಗಿತ್ತು. ಇದರಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನು ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು. ಪೊಲೀಸರು ಪಾರ್ಟಿ ಮೇಲೆ ದಾಳಿ ನಡೆಸಿ ಸಾಕಷ್ಟು ಜನರನ್ನ ವಶಕ್ಕೆ ಪಡೆದಿದ್ರು. ಅದರಲ್ಲಿ ತೆಲುಗು ನಟಿ ಹೇಮಾ ಕೂಡ. ಮೊದಲಿಗೆ ಆಕೆ ತಾನು ಹೈದರಾಬಾದ್ನ ಯಾವುದೋ ಫಾರ್ಮ್ ಹೌಸ್ನಲ್ಲಿ ಇದ್ದೀನಿ ಅಂತ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ಆನಂತರ ವಿಚಾರಣೆಗೆ 2 ಸಾರಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಿರಲಿಲ್ಲ. ಆಮೇಲೆ ಸಿಸಿಬಿ ಪೊಲೀಸರು ಆಕೆಯನ್ನು ಮತ್ತೆ ವಿಚಾರಣೆಗೆ ಕರೆದಿದ್ರು. ಇವತ್ತು ಬುರ್ಖಾ ಹಾಕೊಂಡು ಬಂದು ವಿಚಾರಣೆಯನ್ನು ಫೇಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಡದ ಕಾರಣ, ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡದ ಕಾರಣ ತನಿಖೆಗೆ ಸಹಕಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇರೋದ್ರಿಂದಾಗಿ ಆಕೆಯನ್ನ ಸಿಸಿಬಿ ಬಂಧನಕ್ಕೀಡು ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈಕೆ ಮೊದಲ ಕ್ಷಣದಿಂದನೂ ಕೂಡ ರೇವ್ ಪಾರ್ಟಿಯಲ್ಲಿ ಏನು ದಾಳಿಗೊಳಗಾದ್ರು ಆ ಕ್ಷಣದಿಂದನೂ ಕೂಡ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಬಹಳ ಜೋರಾಗಿದೆ. ಫಸ್ಟ್ ಒಂದು ವಿಡಿಯೋ ಬಿಟ್ಟರು, ಅದು ಸಾಕಷ್ಟು ಕನ್ಫ್ಯೂಸಿಂಗ್ ಆಗಿತ್ತು. ಈಗ ಬುರ್ಖಾ ಹಾಕೊಂಡು ತನಿಖೆಗೆ ಬರ್ತಾ ಇದ್ದಾರೆ. ತನಿಖೆ ವೇಳೆ ಕೂಡ ಸರಿಯಾಗಿ ಸಹಕರಿಸಿಲ್ಲ ಅಂತ ಅರೆಸ್ಟ್ ಮಾಡಬೇಕಾಯ್ತು ಅಂತ. ಸೊ ಎಲ್ಲಿಗೆ ಹೋಗಿ ಮುಟ್ಟಬಹುದು? ಇದು ಮುಂದಿನ ಕಾನೂನು ಕ್ರಮ ಎಲ್ಲ ಯಾವ ರೀತಿ ಇರುತ್ತೆ ಈ ಥರ ಎಲ್ಲ ಮಾಡಿದ್ರೆ? ದೀಪ್ತಿ, ಈಗೇನಿದೆ ಅಪ್ಡೇಟ್ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಆನೇಕಲ್ ಬಳಿ ಇರುವಂತಹ ಫಾರ್ಮ್ ಹೌಸ್ನಲ್ಲಿ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ನಡೆದಂತಹ ರೇವ್ ಪಾರ್ಟಿಯಲ್ಲಿ ಸುಮಾರು 103 ಜನ ಭಾಗಿಯಾಗಿದ್ದರು. ಅದರ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿ ಅವರ ಒಂದು ರಕ್ತದ ಮಾದರಿಯನ್ನ ಡ್ರಗ್ ಟೆಸ್ಟ್ ಸೇವನೆ ಟೆಸ್ಟ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ 103 ಜನರ ಪೈಕಿ 86 ಜನರ ಟೆಸ್ಟ್ ಪಾಸಿಟಿವ್ ಆಗಿ ಬಂತು. ಅದರಲ್ಲಿ ತೆಲುಗು ನಟಿ ಹೇಮಾ ಕೂಡ ಡ್ರಗ್ ಸೇವನೆ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು. ಸೊ ಈ ಹಿನ್ನೆಲೆಯಲ್ಲಿ ನಟಿ ಹೇಮಾಗೆ 2 ಬಾರಿ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಇಷ್ಟಾದರೂ ಕೂಡ ನಟಿ ಹೇಮಾ ಅವರು ಇದರಿಂದ ಎಸ್ಕೇಪ್ ಹೇಗೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಎಲ್ಲ ಲೆಕ್ಕಾಚಾರ, ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು. ಮೊದಲಿಗೆ ಒಂದು ವಿಡಿಯೋನ ಮಾಡೋ ಮೂಲಕ ನಾನು ಮನೆಯಲ್ಲೇ ಇದ್ದೀನಿ, ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕುಕ್ಕಿಂಗ್ ಕ್ಲಾಸ್ ಇದ್ದು ಒಂದಿಷ್ಟು ವಿಡಿಯೋಗಳನ್ನ ಬಿಟ್ಟರು. ನಂತರದಲ್ಲಿ ಒಂದಿಷ್ಟು ಅಲ್ಲಿರುವಂತಹ ಪೊಲಿಟಿಷಿಯನ್ಸು ಹಾಗೆ ತನಿಗೆ ಗೊತ್ತಿರುವಂತಹ ಕೆಲವು ಮೇಲಾಧಿಕಾರಿಗಳಿಂದ ಇನ್ಫ್ಲೂಯೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅವರು ಡ್ರಗ್ ಟೆಸ್ಟ್ ಅಲ್ಲಿ ಅವ್ರು ತಗೊಂಡಿರುವಂತದ್ದು ಪಾಸಿಟಿವ್ ಬಂದಿರುವಂತಹ ಕಾರಣ ಅವರನ್ನ ಇದೀಗ 2 ಸತಿ ವಿಚಾರಣೆಗೆ ಬರೆದಿರುವಂತಹ ಕಾರಣದಿಂದ ಅರೆಸ್ಟ್ ಮಾಡಿರುವಂತಹ ಸಿಸಿಬಿ ಪೊಲೀಸರು ಈಗ ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಕೆಸಿ ಜನರಲ್ನಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಇವತ್ತು ಸಿಸಿಬಿ ಕಚೇರಿಗೆ ಹಾಜರಾಗುವಂತಹ ಸಂದರ್ಭದಲ್ಲೂ ಕೂಡ ನಟಿ ಬುರ್ಖವನ್ನ ಧರಿಸ್ಕೊಂಡು ಬಂದಿದ್ರು ಹೇಮಾ. ಸದ್ಯಕ್ಕೆ ಕಳೆದ 1 ಗಂಟೆಯಿಂದನೂ ಕೂಡ ಮೆಡಿಕಲ್ ಟೆಸ್ಟ್ಗಳನ್ನ ನಡೆಸಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಮುಗಿದ ನಂತರ ಇವತ್ತು ಕೋರ್ಟ್ ಸಂಜೆ ನಂತರ ಇರದೇ ಇರುವಂತಹ ಕಾರಣ ನಾಳೆ ಆನೇಕಲ್ ನ್ಯಾಯಾಲಯಕ್ಕೆ
ಹೇಮಾಳನ್ನ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಕಳೆದ 1 ಗಂಟೆಯಿಂದನೂ ಕೂಡ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ವಿಚಾರಣೆಯಲ್ಲೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಅವರು ಆನ್ಸರೇಬಲ್ ಆಗಿಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನದಲ್ಲೇ ಇದ್ದಾರೆ. ಹೀಗಾಗಿ ಈಗ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬರಲಾಗಿದೆ. ಮೆಡಿಕಲ್ ಟೆಸ್ಟ್ ನಂತರ ಮತ್ತೊಮ್ಮೆ ಪೊಲೀಸರು ಅವರನ್ನು ಕರ್ಕೊಂಡು ಹೋಗಿ ನಾಳೆ ಆನೇಕಲ್ನಲ್ಲಿರುವಂತಹ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.